ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಇವತ್ತು ನಾನು ಈ ವಿಡಿಯೋದಲ್ಲಿ ಹೊಸ ಗಾಡಿಯನ್ನು ನಾನು ತೆಗೆದುಕೊಂಡಿದ್ದೀನಿ. ಅದು ಹೇಗಿದೆ ಅನ್ನೋದನ್ನು ನೋಡಿಕೊಂಡು ಬರೋಣ. ಸಿರ್ಸಿಯಲ್ಲಿ ತೆಗೆದುಕೊಂಡಿರೋದು ಶಕ್ತಿ ಮೋಟರ್ಸ್, ದೇವಿಕೆರೆ ರೋಡಲ್ಲಿ ಬರುತ್ತೆ. ಇಲ್ಲಿ ತೆಗೆದುಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ನನಗೆ ಹಿಡಿಸ್ತು, ಹಾಗಾಗಿ ತೆಗೆದುಕೊಂಡಿರೋದು. ಅದರ ವಿಶೇಷತೆ ಏನು ಅನ್ನೋದನ್ನು ನೋಡಿಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಹೀರೋ ಝೂಮ್. ಇದು ನನ್ನ ಹೊಸ ಗಾಡಿ. ಈಗ 4 ದಿವಸ ಆಯಿತು ಅಷ್ಟೇ ತೆಗೆದುಕೊಂಡು. 4 ದಿವಸ ಇದನ್ನು ಓಡಿಸಿದ್ದೀನಿ. ಸ್ಮೂತ್ ರನ್ನಿಂಗ್ ಇದೆ. ಟೋಟಲಿ ಹೇಳಬೇಕು ಅಂದರೆ ಈ ಗಾಡಿ ತುಂಬ ಚೆನ್ನಾಗಿದೆ, ಸ್ಟೈಲಿಶ್ ಆಗಿದೆ. ಎಲ್ಲ ಏಜ್ನವರಿಗೂ ಕೂಡ ಇದು ಸೂಟ್ ಆಗುತ್ತೆ. ಕಲರ್ ನೋಡಿ, ರೆಡ್, ಬ್ಲ್ಯಾಕ್ ಮತ್ತು ಸೈಡಲ್ಲಿ ಈ ಥರ ಸಿಲ್ವರ್ ಕಲರ್ನ ಕೊಟ್ಟಿದ್ದಾರೆ. ಸ್ಟೈಲಿಶ್ ಲುಕ್ ಅಂತ ಹೇಳ್ಬೋದು. ನನಗಂತೂ ಈ ಗಾಡಿ ತುಂಬ ಹಿಡಿಸ್ತು. ಈಗ ತೆಗೆದುಕೊಂಡು ಒಂದು 5-6 ದಿವಸ ಆಗಿರಬೇಕು. ಸ್ಮೂತ್ ರನ್ನಿಂಗ್ ಇದೆ ನೋಡಿ. ಇಲ್ಲಿ ಸೈಡಲ್ಲಿ XOOM ಹೆಸರನ್ನು ಚೆನ್ನಾಗಿ ಸ್ಟೈಲಿಶ್ ಆಗಿ ಬರೆದಿದ್ದಾರೆ. ಇದು ನೋಡಿ ಹೊರಗಡೆ ಯಾವ ಶೇಪ್ ಇದೆ ಅಂತ ಎಲ್ಲವನ್ನು ಇಲ್ಲಿ ನೋಡ್ಬೋದು. ಆರಾಮಾಗಿ ಈ ಸೀಟ್ ಕೂಡ ವೈಡ್ ಆಗಿದೆ, ತುಂಬ ಚೆನ್ನಾಗಿದೆ. 2-3 ಜನ ಆರಾಮಾಗಿ ಕೂತ್ಕೋಬೋದು. ಈ ಗಾಡಿ ಸ್ಪೆಷಲ್ ಏನಂದರೆ ನೋಡಿ, ವೀಲ್ ಕೂಡ ವೈಡ್ ಆಗಿದೆ. ವೈಡ್ ಆಗಿರೋದ್ರಿಂದ ಆರಾಮಾಗಿ ನಾವು ರನ್ನಿಂಗ್ ಮಾಡ್ಬೋದು. ಈ ಗಾಡಿಯಲ್ಲಿ ಲೈಟಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ ನೋಡಿ. ಇಲ್ಲಿ ಕೆಳಗಡೆನೂ ಕೂಡ ಒಂದು ಕ್ರಾಸಲ್ಲಿ ಕೊಟ್ಟಿದ್ದಾರೆ. ರಾತ್ರಿ ಹೊತ್ತೆಲ್ಲ ನಾವು ಗಾಡಿಯನ್ನು ಓಡಿಸ್ತಾ ಇರಬೇಕಾದ್ರೆ ತುಂಬ ಚೆನ್ನಾಗಿ ಲೈಟಿಂಗ್ ಕೂಡ ವರ್ಕ್ ಆಗುತ್ತೆ. ಈ ಸ್ಕೂಟಿಯ ವೈಡ್ ಆಗಿರೋದ್ರಿಂದ ಹಂಪ್ಸಲ್ಲಿ ಮತ್ತು ರಫ್ ಆಗಿರೋ ರೋಡಲ್ಲೂ ಕೂಡ ಚೆನ್ನಾಗಿ ಓಡುತ್ತೆ. ನಮಗೆ ಏನೂ ತೊಂದರೆ ಆಗಲ್ಲ, ಬಿದ್ದುಬಿಡ್ತೇವೆ ಅನ್ನೋ ಭಯ ಇರಲ್ಲ. ಯಾಕೆ ಅಂತಂದರೆ ನಾನೀಗ ಒಂದು 4-5 ದಿವಸ ಆಯ್ತಲ್ವಾ ಗಾಡಿ ಓಡಿಸ್ತಾ ಇದ್ದೀನಿ. ಅದರ ಅನುಭವವನ್ನು ನಾನು ನಿಮಗೆ ಸ್ವಲ್ಪ ಮಟ್ಟಿಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಮುಂದ್ಗಡೆ ಕಿಲೋಮೀಟ್ರನ್ನ ತೋರಿಸುತ್ತೆ ತಕ್ಷಣ. ಹಾಗೆ ಪೆಟ್ರೋಲ್ ಎಷ್ಟಿದೆ ಅನ್ನೋದನ್ನು ಕೂಡ ತೋರಿಸುತ್ತೆ. ಎಲ್ಲವನ್ನು ಇಲ್ಲಿ ನೋಡ್ಬೋದು. ಹಾಗೆ ಇದರ LED ಲೈಟಿಂಗ್ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಈ ಥರ ಮುಂದ್ಗಡೆ ಬಂದರೆ ನೋಡಿ ಲೈಟಿಂಗ್, ಇಲ್ಲಿ ಕೂಡ ಲೈಟಿಂಗ್ ಇದೆ. ಇಂಡಿಕೇಟರ್ ಕೂಡ ತುಂಬ ಚೆನ್ನಾಗಿ ಅಳವಡಿಸಿದ್ದಾರೆ. ನಾನು ರೆಡ್ ಗಾಡಿಯನ್ನು ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ನನಗೆ ರೆಡ್ ಅಂದರೆ ತುಂಬ ಇಷ್ಟ. ಹಾಗಾಗಿ ರೆಡ್ ಆ್ಯಂಡ್ ಬ್ಲ್ಯಾಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯವರ ಕಾರು ಕೂಡ ರೆಡ್ ಆ್ಯಂಡ್ ಬ್ಲ್ಯಾಕ್ ಇದೆ. ಹಾಗಾಗಿ 2 ಗಾಡಿ ಮ್ಯಾಚ್ ಆಗಲಿ ಅಂದ್ಕೊಂಡು ನಾನು ಈ ಥರ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಈ ಸೀಟನ್ನು ತೆಗಿತೀನಿ ನೋಡಿ. ಇಲ್ಲಿ ಎಷ್ಟು ಜಾಗ ಇದೆ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಹೆಲ್ಮೆಟನ್ನು ಇಟ್ಕೋಬೋದು, ಹಾಗೆ ಚಿಕ್ಕ ಪುಟ್ಟ ಸಾಮಗ್ರಿಗಳನ್ನು ನಾವು ಇಟ್ಕೋಬೋದು. ಅಷ್ಟೆಲ್ಲ ಇಲ್ಲಿ ಸೈಡಿಗೆ ಲೈಟಿಂಗ್ ಕೂಡ ಇಲ್ಲಿ ಇದೆ. ಯಾಕೆ ಅಂತಂದರೆ ರಾತ್ರಿ ಹೊತ್ತಲ್ಲ ಈ ಲೈಟಿಂಗ್ ನಮಗೆ ಚೆನ್ನಾಗಿ ಯೂಸ್ ಆಗುತ್ತೆ. ಕತ್ಲೆಯಲ್ಲಿ ಇಟ್ಟಿರೋ ಸಾಮಗ್ರಿ ಏನಾದ್ರು ಕಾಣಲ್ವಲ್ಲ, ಆ ಕಾರಣಕ್ಕಾಗಿ ಇದನ್ನು ನಾವು ಉಪಯೋಗ ಮಾಡ್ಕೋಬೋದು. ಚೆನ್ನಾಗಿದೆ. ಅಷ್ಟೇ ಅಲ್ಲ, ಇಲ್ಲಿ ಪೆಟ್ರೋಲ್ ಹಾಕಲಿಕ್ಕೆ ನೋಡಿ, ಇಲ್ಲಿ ಹಿಂದ್ಗಡೆ ಇಟ್ಟಿದ್ದಾರೆ. 5 ಲೀಟ್ರ್ ಪೆಟ್ರೋಲ್ ಹಿಡಿಯುತ್ತಂತೆ. ಮೈಲೇಜ್ ಕೂಡ ತುಂಬ ಚೆನ್ನಾಗಿದೆ ಇದರದ್ದು. 45 to 55 ತನಕ ನಡೆಯುತ್ತಂತೆ. ಓಕೆ, ಸಾಕು, ಚೆನ್ನಾಗಿದೆ. ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಶಕ್ತಿ ಹೀರೋ. ಈ ಗಾಡಿಯನ್ನು ನಾನು ತೆಗೆದುಕೊಂಡಿರೋದು ಶಕ್ತಿ ಮೋಟರ್ಸ್, ದೇವಿಕೆರೆ ರೋಡ್, ಸಿರ್ಸಿ. ಈ ಶೇಪ್ ಕೂಡ ನನಗೆ ಹಿಡಿಸ್ತು. ಬ್ಲ್ಯಾಕ್, ರೆಡ್ ಮತ್ತು ಬ್ಲ್ಯಾಕ್. ಈ ಗಾಡಿ ಮತ್ತೊಂದು ಸ್ಪೆಷಲ್ ಏನಂದರೆ ಕೆಳಗಡೆ ಸ್ಟ್ಯಾಂಡ್ ಹಾಕಿದ ತಕ್ಷಣ ನಾವು ಆಟೋಮೆಟಿಕ್ಕಾಗಿ ಆಫ್ ಆಗಿಬಿಡುತ್ತೆ. ಯಾಕೆಂದರೆ ನಾವು ಏಕದಮ್ ಹೋಗ್ತಾ ಇರ್ತೀವಿ ಗಡ್ಬಡಿಯಲ್ಲಿ, ಅದು ಗೊತ್ತಾಗಲ್ಲ. ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ.
ನೋಡಿದ್ರಲ್ವಾ ಹೊಸ ಹೀರೋ ಝೂಮ್ ಗಾಡಿಯನ್ನು ಸ್ಟೈಲಿಶ್ ಆಗಿ ಸಖತ್ತಾಗಿದೆ. ಎಲ್ಲ ಏಜ್ನವರಿಗೂ ಕೂಡ ಸೂಟ್ ಆಗುತ್ತೆ. ಹಾಗಾಗಿ ನಾನು ಕೂಡ ಈ ಗಾಡಿಯನ್ನು ತೆಗೆದುಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಗಾಡಿಯ ರೇಟ್ ಕೂಡ ನಾನು ಹೇಳಿಬಿಡ್ತೀನಿ. 1,06,000. ಆಫರಲ್ಲಿ ಅದು ನನಗೆ ಸಿಕ್ಕಿದ್ದು 1,03,000ಕ್ಕೆ. ಶಕ್ತಿ ಮೋಟರ್ಸ್ ಸಿರ್ಸಿ ಇಲ್ಲಿಯ ಆಡಳಿತದವರು, ಮ್ಯಾನೇಜರ್ ಮತ್ತು ಸಿಬ್ಬಂದಿಯವರು ನಮ್ಮೊಂದಿಗೆ ಅತ್ಯಂತ ಸ್ನೇಹಪೂರ್ಣವಾಗಿ ನಡೆದುಕೊಂಡು ಪ್ರತಿಯೊಂದು ಮಾಹಿತಿಯನ್ನು ಸ್ಪಷ್ಟವಾಗಿ ಮತ್ತು ಸಮರ್ಥವಾಗಿ ವಿವರಣೆಯನ್ನು ನೀಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಇಲ್ಲಿ ಕಾಣಿಸ್ತಾ ಇರೋದು ನನ್ನ ಹಳೆಯ ಗಾಡಿ ಡಿಯೋ. ಈಗ ಇದರ ಜಾಗದಲ್ಲಿ ಹೊಸ ಹೀರೋ ಝೂಮ್ ಬಂದಿದೆ. ಈ ಸ್ಕೂಟಿ ಕೂಡ ನನಗೆ ಅದ್ಭುತ ಸರ್ವಿಸನ್ನು ಕೊಟ್ಟಿದೆ. ಇವತ್ತಿನ ವಿಡಿಯೋ ಮುಗೀತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದೇನೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.